ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಡ್ಡ ಅಫಿಷಿಯಲ್ ಚಾನಲ್ನಿಂದ. ಸೊ ಇವತ್ತಿನ ವಿಡಿಯೋ ಬೀದರ್ ಮಹಾನಗರ ಪಾಲಿಕೆ ಇಲ್ಲಿ ನೋಟಿಫೈ ಮಾಡಿರುವಂತಹ ಪೌರ ಕಾರ್ಮಿಕರ ನೇಮಕಾತಿ. ಈ ಜಾಬ್ಗೆ ಬೀದರ್ ಸಿಟಿ ಕಾರ್ಪೊರೇಷನ್ ಇಲ್ಲಿ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ನಾವು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಲಿಕ್ಕಿರುವಂತಹ ಕೊನೆಯ ದಿನಾಂಕ 10/8/2026 ಆಗಿದೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್, ಒಂದು ಒಳ್ಳೆಯ ವಿಷಯ ಏನಂತ ಹೇಳಿದರೆ, ಇದಕ್ಕೆ ನೀವು ಯಾವುದೇ ವಿದ್ಯಾರ್ಹತೆ ಅಗತ್ಯ ಇರೋದಿಲ್ಲ. ನೀವು SSLC ಮಾಡಿರಿ ಅಥವಾ ಫೇಲ್ ಆಗಿ ಪಾಸಾಗಿ ಯಾವುದೇ ವಿದ್ಯಾರ್ಹತೆ ಇಲ್ಲದಿದ್ದರೂ ಕೂಡ ನೀವು ಇಲ್ಲಿ ಪೌರ ಕಾರ್ಮಿಕರ ಏನು ಹುದ್ದೆ ಇದೆ, ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಂತ ಏನು ಹುದ್ದೆ ಇದೆ, ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಬೀದರ್ ಮತ್ತು ಬಸವ ಕಲ್ಯಾಣ ಈ ಪ್ಲೇಸಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡ್ತಿದ್ದಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪೌರ ಕಾರ್ಮಿಕರ ಹುದ್ದೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಎಂಡ್ ಟು ಎಂಡ್ ಡೀಟೇಲ್ಸ್, ಹೇಗೆ ನೋಟಿಫಿಕೇಷನನ್ನು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವ ಏನೆಲ್ಲ ಇನ್ಫಾರ್ಮೇಷನ್ ನೀವು ನೋಡ್ಕೊಳ್ಬೇಕು, ಅನಂತರ ಪುನಃ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಇದಕ್ಕೆ ಅಪ್ಲೈ ಮಾಡುವಂಥ ವಿಧಾನ ಹೇಗೆ, ಇದರೆಲ್ಲದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆದಂತಹ ಒಂದು ಗೈಡ್, ಒಂದು ಡೀಟೇಲನ್ನು ಕೊಡಲಿಕ್ಕಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ಮಿಸ್ ಮಾಡದೆ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಬೀದರ್ ಡಿಸ್ಟ್ರಿಕ್ಟ್ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ನಾನು ಯಾವಾಗಲೂ ನನ್ನ ವಿಡಿಯೋದಲ್ಲಿ ಅಫಿಷಿಯಲ್ ವೆಬ್ಸೈಟ್ ತೋರಿಸ್ಕೊಂಡೇ ನಾನು ವಿಡಿಯೋ ಮಾಡ್ತೇನೆ. ಯಾಕಂತೇಳಿದರೆ ಕೆಲವರಿಗೆ ಡೌಟ್ ಇರುತ್ತೆ ಇದು ಫೇಕ್ ಅಥವಾ ಜೆನ್ಯೂನ್ ಅಂತ. ಆದ್ದರಿಂದ ಅಫಿಷಿಯಲ್ ವೆಬ್ಸೈಟ್ ಮೂಲಕನೇ ನಾನು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ನಾನು ವಿಡಿಯೋವನ್ನು ಮಾಡ್ತಾ ಇರ್ತೇನೆ. ಸ್ನೇಹಿತರೆ, ಇನ್ನೊಂದು ವಿಷಯ, ವಿಡಿಯೋವನ್ನು ಮುಂದುವರಿಸುವ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದರೆ ನಮ್ಮ ಈ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಸ್ಕಾಲರ್ಶಿಪ್, ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್, ಈ ಥರದ ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ಈ ಥರದ ಇನ್ಫಾರ್ಮೇಷನ್ ಮಿಸ್ ಆಗಲಿಕ್ಕೆ ಚಾನ್ಸ್ ಇರೋದಿಲ್ಲ. ಸ್ನೇಹಿತರೆ, ವಿಡಿಯೋವನ್ನು ಕಂಟಿನ್ಯೂ ಮಾಡೋ ಮುಂಚೆ ನಿಮ್ಮ ಅಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ಸ್ನೇಹಿತರೆ, ನಾನು ಮೊದಲೇ ತೋರಿಸಿದಾಗೆ ನಾನಿದ್ದೇನೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇಲ್ಲಿ ಕೆಳಗಡೆ ನೋಡ್ಬೋದು ಪ್ರಕಟಣೆ ದಿನಾಂಕ. ಇಲ್ಲಿ ಬೀದರ್ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಬಸವ ಕಲ್ಯಾಣ ಪೌರ ಕಾರ್ಮಿಕರ ನೇರ ನೇಮಕಾತಿ ಅಡಿಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಅಂತ ಇದೆ. ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ. ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿ ಅದರೊಳಗಡೆ ಏನಿದೆ ಇದೆಲ್ಲದರ ಬಗ್ಗೆ ತೋರಿಸ್ಲಿಕ್ಕಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ನೋಟಿಫಿಕೇಷನ್ ಸ್ಟಾರ್ಟ್ ಆದಂಥ ದಿನಾಂಕ 18, ಹಾಗೆ ಅಂತಿಮ ದಿನಾಂಕ 10/8/2026, 10 ಆಗಸ್ಟ್. ನಿಮಗೆ ನೋಟಿಫಿಕೇಷನ್ ನೋಡಬೇಕಾದ್ರೆ ಇಲ್ಲಿ ನೋಡ್ಬೋದು ವ್ಯೂ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಬನ್ನಿ ನೋಟಿಫಿಕೇಷನನ್ನು ಓಪನ್ ಮಾಡುವ. ನೋಟಿಫಿಕೇಷನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಇದನ್ನು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಬನ್ನಿ ಸ್ನೇಹಿತರೆ, ಈ ನೋಟಿಫಿಕೇಷನನ್ನು ನೋಡುವ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಅಧಿಸೂಚನೆಯ ವಿಷಯ ಏನಂತ ಹೇಳಿದರೆ, ರಾಜ್ಯದ ಮಹಾನಗರ ಪಾಲಿಕೆ ಮತ್ತು ನಗರಸಭೆಯಲ್ಲಿ ನೇರ ಪಾವತಿ ಅಡಿಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು. ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋದಿಲ್ಲ. ಯಾವ ಪ್ಲೇಸಲ್ಲಿದೆ? ಬೀದರ್ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಬಸವ ಕಲ್ಯಾಣ ಈ ಪ್ಲೇಸಲ್ಲಿ ನೇರ ರಿಕ್ರೂಟ್ಮೆಂಟ್ ನಡೀತಿದೆ. ಟೋಟಲ್ ಆಗಿ ನಿಮಗೆ 205 ಮತ್ತು 59 ಹುದ್ದೆಗಳು, ಖಾಲಿ ಹುದ್ದೆಗಳಿವೆ. ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆದಂತಹ ದಿನಾಂಕ 18/7/2026 ಮತ್ತು ಕೊನೆಯ ದಿನಾಂಕ 10/8/2026. ವಯೋಮಿತಿ ಇಲ್ಲಿ ನೋಡೋದು ಹೇಳಿದರೆ 18 ವರ್ಷದಿಂದ 50 ವರ್ಷದೊಳಗಡೆ ಇರಬೇಕು. ನಿಮಗೆ ಏಜ್ ಲಿಮಿಟ್ ಕೂಡ ತುಂಬಾ ಇದೆ. ಆದ್ದರಿಂದ ನೀವು ಅಪ್ಲೈ ಮಾಡ್ಬೋದು. ಯಾವುದೇ ವಿದ್ಯಾರ್ಹತೆ ಅನ್ವಯಿಸೋದಿಲ್ಲ. ಆದರೆ ಇಂಪಾರ್ಟೆಂಟ್ ಏನಂತ ಹೇಳಿದರೆ ನಿಮಗೆ ಕನ್ನಡ ಭಾಷೆಯಲ್ಲಿ ಮಾತಾಡಲಿಕ್ಕೆ ಗೊತ್ತಿರಬೇಕು. ಆದ್ದರಿಂದ ನೀವು ಈ ಏಜ್ ಲಿಮಿಟ್ 18ರಿಂದ 50 ವರ್ಷದೊಳಗಡೆ ಮತ್ತು ನಿಮಗೆ ಕನ್ನಡ ಭಾಷೆ ಗೊತ್ತಿದ್ದರೆ, ನಿಮಗೆ ಯಾವ ಎಜುಕೇಷನ್ ಇಲ್ಲದಿದ್ದರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹೇಗೆ ನಿಮ್ಮನ್ನು ಚೂಸ್ ಮಾಡ್ತಾರೆ, ನಿಮಗೆ ಪ್ರಿಫರೆನ್ಸ್ ಹೇಗೆ ಕೊಡ್ತಾರೆ ಅಂತ ನೋಡೋದಾದರೆ, ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಲ್ಪರ್ಸ್ ಆಗಿ ಕಾರ್ಯನಿರ್ವಹಿಸಿದ ಅಭ್ಯರ್ಥಿಗಳಿಗೆ ಪ್ರಥಮ ಆದ್ಯತೆ. ನೀವು ಆಲ್ರೆಡಿ ಹೆಲ್ಪರ್ಸ್ ಆಗಿ ಕೆಲಸ ಮಾಡಿದರೆ, ಅಂದರೆ ಸ್ಥಳೀಯ ಸಂಸ್ಥೆಯಲ್ಲಿ ಆಲ್ರೆಡಿ ಹೆಲ್ಪರ್ಸ್ ಆಗಿ ಕೆಲಸ ಮಾಡಿದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅನಂತರ ಜಿಲ್ಲೆಯ ಸ್ಥಳೀಯ ಸಂಸ್ಥೆಯಲ್ಲಿ ಮರಣ ಹೊಂದಿದ ಪೌರ ಕಾರ್ಮಿಕರ ಕುಟುಂಬದ ಒಬ್ಬ ಸದಸ್ಯರನ್ನು ನೇರ ಪಾವತಿಯಡಿ ಹೊರಗುತ್ತಿಗೆ ಅಥವಾ ಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸುವಾಗ COVID-19 ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಅಥವಾ ಇತರೆ ಕಾರಣಗಳಿಂದ ನೇರ ನೇಮಕಾತಿ ಮಾಡಿಕೊಳ್ಳುವುದು. ಅಂದರೆ
ಸೊ ಯಾರು ಸ್ಥಳೀಯ ಜಿಲ್ಲಾ ಸಂಸ್ಥೆಯಲ್ಲಿ ಈ ಹೆಲ್ಪರ್ ಕೆಲಸ ಮಾಡುವಾಗ ಕೋವಿಡ್-19 ಸತ್ತಿದ್ರೆ, ಮರಣ ಹೊಂದಿದರೆ ಅವರ ಫ್ಯಾಮಿಲಿಗೆ ಈ ಒಂದು ಜಾಬನ್ನು ಕೊಡ್ತಾರೆ, ಅವರಿಗೆ ಪ್ರಿಫರೆನ್ಸನ್ನು ಕೊಡ್ತಾರೆ. ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಗೆ ಹೊರಗುತ್ತಿಗೆ ಸಾರ್ವಜನಿಕ ಶೌಚಾಲಯ, ಶೂನ್ಯ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಕಾರ್ಯನಿರ್ವಹಿಸಿ ಅನುಭವವುಳ್ಳ ಸ್ಥಳೀಯ ಸ್ವಚ್ಛತಾ ಕೆಲಸಗಾರರನ್ನು ಪರಿಗಣಿಸ್ತಾರೆ. ಸೊ ನೀವು ಶೌಚಾಲಯ ಕೆಲಸ ಅಥವಾ ಶೂನ್ಯ ತ್ಯಾಜ್ಯ ನಿರ್ವಹಣೆ ಇದರಲ್ಲಿ ಕೆಲಸ ಮಾಡಿದರೆ ನಿಮಗೆ ಹಾಗೂ ನೀವು ಸ್ಥಳೀಯರಾಗಿದ್ದರೆ ನಿಮಗೆ ಕೂಡ ಪ್ರಿಫರೆನ್ಸನ್ನು ಕೊಡ್ತಾರೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಧಿನಿಯಮದಡಿ ಖಾಲಿರುವ ಹುದ್ದೆಗಳ ಪೈಕಿ 10% ಹುದ್ದೆಗಳನ್ನು ಮೀಸಲಿಡುವುದು. ಅರ್ಹ ಅಭ್ಯರ್ಥಿಗಳು ಇಲ್ಲದೇ ಇದ್ದಲ್ಲಿ ಸದರಿ ಹುದ್ದೆಗಳನ್ನು ಇತರೆ ಗುರುತಿಸಲ್ಪಟ್ಟ ಸಂತ್ರಸ್ತರುಗಳಿಗೆ ಅಥವಾ ಕುಟುಂಬ ಸದಸ್ಯರಿಗೆ ಒಟ್ಟು ವರ್ಗಗಳಿಂದ ಭರ್ತಿ ಮಾಡಲಾಗುವುದು. ಅಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಲ್ಲಿ ನಿಮಗೆ 10%ಅನ್ನು ನಿಗದಿ ಮಾಡ್ತಾರೆ. ಅಲ್ಲಿ ಯಾರು ಬರಲಿಲ್ಲ ಅಂತ ಹೇಳಿದರೆ ಯಾರೆಲ್ಲ ಕುಟುಂಬಸ್ಥರು ಇರ್ತಾರೆ ಮತ್ತು ಆಲ್ರೆಡಿ ಏನು ಡೆತ್ ಆಗಿ ಮರಣ ಹೊಂದಿರ್ತಾರೆ ಅವರಿಗೆ ಅದನ್ನು ಮೀಸಲಿಡ್ತಾರೆ. ಸೊ ಅಭ್ಯರ್ಥಿಗಳು ಯಾವುದೆಲ್ಲ ಸರ್ಟಿಫಿಕೇಟನ್ನು ಲಗತ್ತಿಸಬೇಕಾಗಿರುತ್ತೆ ಅರ್ಜಿಯನ್ನು ಮಾಡುವಾಗ, ನಿಗದಿತ ಅರ್ಜಿಯ ನಮೂನೆ, ಅರ್ಜಿಯಲ್ಲಿ ಎಲ್ಲ ಅಂಶಗಳನ್ನು ಭರ್ತಿ ಮಾಡಬೇಕು. ನಿಮ್ಮ ಅರ್ಜಿಯಲ್ಲಿ ಅಳತೆಯ ನಿಮ್ಮ ಪಾಸ್ಪೋರ್ಟ್ ಫೋಟೋ ಮತ್ತು ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಬರ್ತ್ ಡೇಟನ್ನು ನಿಗದಿಪಡಿಸಲಿಕ್ಕೆ ನಿಮ್ಮ ಶೈಕ್ಷಣಿಕ ದಾಖಲೆ ಇದ್ದರೆ ಇರ್ಬೋದು, ಅಥವಾ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಪಡಿತರ ಚೀಟಿ. ಈ ಹಿಂದೆ ಸಂಬಂಧಿಸಿದ ಹಾಜರಾತಿ ದಾಖಲೆಗಳನ್ನು ನಗರ ಸಂಸ್ಥೆಯಲ್ಲಿ ಹೊರಗುತ್ತಿಗೆ, ಅಂದರೆ ನೀವು ಬೇರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದರೆ ಅದರ ಅಟೆಂಡೆನ್ಸ್ ವಿವರಗಳನ್ನು ನೀವು ಕೊಡಬೇಕಾಗುತ್ತೆ. ಈ ಹಿಂದೆ ಸಂಬಂಧಿಸಿದ ನಗರ ಸಂಸ್ಥೆಗಳ ಹೊರಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕ ನಿರ್ವಹಿಸುತ್ತಿರುವ ಕೋವಿಡ್ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಅಥವಾ ಇತರ ಕಾರಣಗಳಿಂದ ಮರಣ ಹೊಂದಿದ ಪೌರ ಕಾರ್ಮಿಕರ ವಿವರಗಳೊಳಗೊಂಡ ಮೃತ ಕುಟುಂಬದ ಒಬ್ಬ ಸದಸ್ಯರನ್ನು ನೇರ ನಿಮ್ಮದಿ ಮಾಡಿಕೊಳ್ಳಲು ದಾಖಲೆಗಳು ಸಲ್ಲಿಸುವುದು. ಅಂದರೆ ಕೆಲಸ ಮಾಡ್ತಿರುವಾಗ ಕೋವಿಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಮೃತರಾಗಿದ್ದರೆ ಅವರ ಮೃತರ ಡೀಟೇಲ್ಸನ್ನು ಅವರ ಕುಟುಂಬಸ್ಥರು ಕೊಡಬೇಕಾಗುತ್ತೆ. ಸೊ ನೇಮಕಾತಿಯ ಷರತ್ತುಗಳು: ಕಾರ್ಮಿಕರ ಇಲಾಖೆ ಕನಿಷ್ಠ ವೇತನ ಸಿಗುತ್ತೆ, ಇಷ್ಟೇ ಅಂತ ಮೆನ್ಷನ್ ಮಾಡಲಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ನಿಮಗೆ ಕನಿಷ್ಠ ವೇತನ ಎಷ್ಟು ಕೊಡಬೇಕು ಅದು, ಮತ್ತು ನಿಮಗೆ PF ಇರುತ್ತೆ ಮತ್ತು ESI ಕೂಡ ಇರುತ್ತೆ. ನೇರ ಪಾವತಿ ಆಯ್ಕೊಂಡ ಕಾರ್ಮಿಕರು ತಾತ್ಕಾಲಿಕ ನೇಮಕವಾಗಿದೆ. ಇದೊಂದು ಪರ್ಮನೆಂಟ್ ಜಾಬ್ ಅಲ್ಲ, ಇದು ಟೆಂಪರರಿ, ಅಂದರೆ ತಾತ್ಕಾಲಿಕವಾಗಿರುತ್ತೆ. ಸೊ ಆದ್ದರಿಂದ ನಿಮಗೆ ಕಾಯಂ ನೌಕರಿಗೆ ಸಿಗುವಂಥ ಯಾವುದೇ ಇತರ ಸೌಲಭ್ಯಗಳು ಸಿಗುವುದಿಲ್ಲ. ಮತ್ತು ನಿಮ್ಮನ್ನು ಸೆಲೆಕ್ಟ್ ಆದ ನಂತರ ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಹೇಳ್ಕೊಂಡು ನೀವು ಸ್ಟ್ರೈಕ್ ಎಲ್ಲ ಮಾಡುವಂಥ ಒತ್ತಾಯಿಸುವಂತೆ ಇರುವುದಿಲ್ಲ. ಸೊ ನೇರ ಪಾವತಿ ಆಯ್ಕೆ ಆದವರು ನೀವು ಆರೋಗ್ಯವಂತರಾಗಿರಬೇಕು ಮತ್ತು ನೀವು ಯಾವುದೇ ಕಾಯಿಲೆಗಳಿಂದ ಬಳಲ್ತಿರಬಾರ್ದು. ನೇರ ಪಾವತಿ ಅಡಿಯಲ್ಲಿ ಆಯ್ಕೆ ಹೊಂದಿರುವವರು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಮೃತರಾದಲ್ಲಿ ಅನುಕಂಪ ನೇಮಕಾತಿ ಪಿಂಚಣಿ ಇದು ಯಾವುದೇ ನಿಮಗೆ ಸೌಲಭ್ಯಗಳು ಸಿಗೋದಿಲ್ಲ. ಯಾಕಂತೇಳಿದ್ರೆ ನೀವು ತಾತ್ಕಾಲಿಕವಾಗಿ ಆಯ್ಕೆ ಆಗಿರ್ತೀರಿ, ನೀವು ಪರ್ಮನೆಂಟ್ ಆಗಿರೋದಿಲ್ಲ, ನೀವು ಟೆಂಪ್ರರಿ ಆಗಿ ಆಯ್ಕೆ ಆಗಿರ್ತೀರಿ. ನೇರ ಪಾವತಿ ಆಯ್ಕೆಗೊಂಡವರು ಅವರ ಹೊರತು ಸದರಿಯ ಹೆಸರಿನಲ್ಲಿ ಯಾವುದೇ ಸಂದರ್ಭದಲ್ಲೂ ಬೇರೊಬ್ಬರು ಕರ್ತವ್ಯವನ್ನು ನಿರ್ವಹಿಸುತ್ತಿಲ್ಲ. ಅಂದರೆ ನೀವು ಸೆಲೆಕ್ಟ್ ಆಗಿರ್ತೀರಿ, ಆದರೆ ನಿಮ್ಮ ಹೆಸರಲ್ಲಿ ಬೇರೆಯವರು ಬಂದು ಕೆಲಸ ಮಾಡುವಂಥ ಅವಕಾಶ ಇರುವುದಿಲ್ಲ. ಸೊ ಕೊನೆಯ ದಿನಾಂಕದ ನಂತರ ಹಾಕಿದ ಅರ್ಜಿಯನ್ನು ಮತ್ತು ಅಪೂರ್ಣ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ನೀವು ಲಾಸ್ಟ್ ಡೇಟ್ ನಂತರ ಅಪ್ಲೈ ಮಾಡಿದರೂ ಕೂಡ ಇದು ಅಪ್ಲೈ ಆಗುವುದಿಲ್ಲ. ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಸಮಯ ಮುಕ್ತಾಯ ಸಂಜೆ 6 ಗಂಟೆ ಒಳಗಡೆ ಸ್ವೀಕೃತ ಅರ್ಜಿಗಳ ಸಂಖ್ಯೆ ಮತ್ತು ಅರ್ಜಿಗಳು ಸಂಬಂಧಿಸಿದ ಪೌರಾಯುಕ್ತ ಕಚೇರಿಗೆ ಸಲ್ಲಿಸುವುದು. ಓಕೆ, ನೋಡಿ ಸ್ನೇಹಿತರೆ, ಇದರಲ್ಲಿ ಒಂದು ಕಂಪ್ಲೀಟ್ ಡೀಟೇಲ್ಸ್, ಈ ಅಧಿಸೂಚನೆಯಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳಿದೆ. ಸೊ ನಿಮಗೆ 205 ಮತ್ತು 59 ಜಾಬ್ ವೇಕೆನ್ಸಿ ಇದೆ. ಸೊ ತುಂಬಾ ವೇಕೆನ್ಸಿ ಇದೆ, ನೀವು ಅಪ್ಲೈ ಮಾಡ್ಬೋದು. ಸೊ ಒಂದು ನೆನಪಿಟ್ಕೊಳ್ಳಿ, ಕಡೆಯ ದಿನಾಂಕ 10/8/2026. ಸೊ ಈಗ ನಮ್ಮ ಮುಂದಿನ ಕೆಲಸ ಏನಂತ ಹೇಳಿದ್ರೆ, ಇದಕ್ಕೆ ಅಪ್ಲೈ ಮಾಡುವ ವಿಧಾನ ಹೇಗೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಸೊ ನಾನಿದ್ದೇನೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ ನಾನು ಮೊದಲೇ ತಿಳಿಸಿದಾಗೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಓದ್ಕೊಳ್ಬೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದನ್ನು ಹೇಗೆ ಅಪ್ಲೋಡ್ ಮಾಡಬೇಕಂತ. ಸೊ ಅಪ್ಲಿಕೇಶನ್ ನೋಡಿ, ಈ ರೀತಿಯಾದಂಥ ಅಪ್ಲಿಕೇಶನ್ ಇದೆ, ಸಣ್ಣ ಅಪ್ಲಿಕೇಶನ್. ಮೊದಲನೇದಾಗಿ ಅರ್ಜಿದಾರರ ವಿವರಗಳು, ಅಂದರೆ ನಿಮ್ಮ ಜಿಲ್ಲೆಯ ಹೆಸರು, ನೀವು ಯಾವ ಜಿಲ್ಲೆಯವರಾಗಿದ್ದೀರಿ, ನಿಮ್ಮ ಮಹಾನಗರ ಪಾಲಿಕೆ ಅಥವಾ ನಗರಸಭೆಯ ಹೆಸರು, ಆನಂತರ ನಿಮ್ಮ ಅರ್ಜಿದಾರರ ಹೆಸರು,
ಅನಂತರ ನಿಮ್ಮ ತಂದೆಯ ಹೆಸರು, ಅರ್ಜಿದಾರರ ತಂದೆಯ ಹೆಸರನ್ನು ಇಲ್ಲಿ ಬರೀಬೇಕು, ನಿಮ್ಮ ಜನ್ಮ ದಿನಾಂಕ. ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡು ಜನ್ಮ ದಿನಾಂಕವನ್ನು ಸೆಲೆಕ್ಟ್ ಮಾಡಬೇಕು. ಸೊ ಅನಂತರ ನಿಮ್ಮ ಲಿಂಗ, ನೀವು ಪುರುಷರ, ನೀವು ಹೆಣ್ಣು ಅಥವಾ ತೃತೀಯ ಲಿಂಗ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ನೀವು ಕೋರಿರುವಂಥ ಮೀಸಲಾತಿ ಯಾವುದು, ಯಾವ ರಿಸರ್ವೇಷನನ್ನು ನೀವು ಕೋರಿರ್ತೀರಿ ಅದರ ಬಗ್ಗೆ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಅಡ್ರೆಸ್ ಬಗ್ಗೆ ಇಲ್ಲಿ ಬರುತ್ತೆ. ಸೊ ಇನ್ನು ನೀನು ಅಡ್ರೆಸ್ ಡೀಟೇಲ್ಸ್, ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಬರೀರಿ, ನಿಮ್ಮ ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ, ಆಮೇಲೆ ಯಾವ ರಾಜ್ಯಕ್ಕೆ ನೀವು ಸೇರಿರ್ತೀರಿ, ನಿಮ್ಮ ಮನೆಯ ವಿಳಾಸ, ಮನೆಯ ಸಂಖ್ಯೆ ಇರ್ಬೋದು, ಕಾಲೋನಿ, ಲ್ಯಾಂಡ್ಮಾರ್ಕ್ ಯಾವುದಿದೆ ಅದನ್ನು ಇಲ್ಲಿ ಫಿಲಪ್ ಮಾಡಬೇಕು. ನಿಮ್ಮ ವಿಳಾಸ, ನಿಮ್ಮ ನಗರ, ಗ್ರಾಮ, ತಾಲೂಕು, ಜಿಲ್ಲೆ ಯಾವುದಿದೆ ಅದನ್ನು ಇಲ್ಲಿ ಫಿಲ್ ಮಾಡಿ. ಆ ನಂತರ ನಿಮ್ಮ ಪಿನ್ ಕೋಡ್, ಯಾವ ಪಿನ್ ಕೋಡಿಗೆ ನಿಮ್ಮ ಪಿನ್ ಕೋಡ್ ಯಾವುದು ಅದನ್ನು ಸೆಲೆಕ್ಟ್ ಮಾಡಿದರೆ, ಅದು ಟೈಪ್ ಮಾಡಿದರೆ ಆಯಿತು. ನೆಕ್ಸ್ಟ್ ಬರುತ್ತೆ ನಿಮ್ಮ ಹಿಂದೆ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿರುವ ಅರ್ಹತೆ ದಿನಾಂಕದಿಂದ ನಿಮ್ಮ ಅಗತ್ಯ ದಾಖಲೆ ಯಾವುದಿದೆ ಅದನ್ನು ನೀವು ಲಗತ್ತಿಸಬೇಕಾಗಿರುತ್ತೆ. ಸೊ ನೀವು ಕ್ಷೇಮಾಭಿವೃದ್ಧಿ ಅಧಿನಿಯಮದಲ್ಲಿ ವರ್ಕ್ ಮಾಡಿದ್ದೀರಾ, ಹೌದಾದರೆ ಹೌದು ಹಾಕಿ, ಇಲ್ಲಾದರೆ ಇಲ್ಲ ಹಾಕಿ. ದಿನಗೂಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿದ್ರಾ, ಹೌದಾದರೆ ಹೌದು, ಇಲ್ಲಾದರೆ ಇಲ್ಲ. ಗುತ್ತಿಗೆ ಪೌರ ಕಾರ್ಮಿಕರಾಗಿ, ಹೊರಗುತ್ತಿಗೆ ಪೌರ ಕಾರ್ಮಿಕರಾಗಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಪೌರ ಕಾರ್ಮಿಕರಾಗಿ, ನಿಮ್ಮ ಬಳಿ ಬೇರೆ ಯಾವುದಾದ್ರೂ ದಾಖಲೆ ಇದ್ದರೆ ಅದು ಉಂಟಾ ಇಲ್ವಾ ಅಂತೇಳಿ ಹೌದು ಅಥವಾ ಅಲ್ಲ ಅಂತೇಳಿ ಹಾಕಬೇಕು. ಸೊ ಆನಂತರ ಇಲ್ಲಿ ಘೋಷಣೆ ಅಗ್ರಿ ಅಂತ ಮಾಡಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಇದರೊಳಗಡೆ ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಅಪ್ಲಿಕೇಶನ್ ನಿಮ್ಮ ಮುಂದಿನ ಸ್ಟೇಜ್ಗೆ ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ನೋಟಿಫೈ ಆದಂತಹ ಪೌರ ಕಾರ್ಮಿಕರ ಹುದ್ದೆಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಹಾನಗರ ಪಾಲಿಕೆಯಲ್ಲಿರುವಂಥ ಪೌರ ಕಾರ್ಮಿಕರ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕು, ಆ ನೋಟಿಫಿಕೇಷನ್ನಲ್ಲಿ ಏನೆಲ್ಲ ಇದೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಹೇಳಿಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಟ್ಟಿಗೆ ಇದನ್ನು ಶೇರ್ ಮಾಡುವುದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.